ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಮೆಂತ್ಯ ಗ್ರೇವಿ. ಇದೆಲ್ಲ ಜಾಸ್ತಿ ಹೈದರಾಬಾದ್ ಸೈಡಲ್ಲಿ ಮಾಡೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಆಮೇಲೆ ಇದೇನೆಂದರೆ ಚಪಾತಿಗೆ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕೋ ಐಟಮು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೆಂತ್ಯ ಸೊಪ್ಪಿನ ಗ್ರೇವಿಗೆ ರುಬ್ಬಕ್ಕೆ ಫಸ್ಟು ಕಡಲೆ, ಹುರ್ಗಡ್ಲೆ, ಎಳ್ಳು ಇದರಲ್ಲೆಲ್ಲ ಬರೀ 3-4 ಸ್ಪೂನ್ ಇದೆ. ನಿಮ್ಗೆ ಎಷ್ಟು ಬೇಕು ಗ್ರೇವಿ ಅಷ್ಟಕ್ಕೆ ಮಾತ್ರ ನೀವು ಎತ್ಕೊಳ್ಳಿ. ಇನ್ನು ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಸಣ್ಣಕ್ಕೆ ಹಚ್ಚಿದ್ದೀನಿ, ಒಣಮೆಣಸಿನ್ಕಾಯಿ, ಜೀರಿಗೆ ಇದಿಷ್ಟು. ಇನ್ನೂ ಸಪ್ರೇಟಾಗೂ ಸಹ ಹುರ್ಕೋಬೇಕು. ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಇನ್ನು ಧನಿಯಾ ಪುಡಿ, ಹಚ್ಚಿಮೆಣ್ಸಿಕಾಯಿ ಪುಡಿ ಮಿಕ್ಸ್ ಮಾಡ್ಕೊಂಡಿರೋದು, ಅರಶಿನ ಪುಡಿ, ಗರಂ ಮಸಾಲ ಪುಡಿ. ಇನ್ನು ಇದನ್ನು ಫಸ್ಟು ನಾವು ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿನ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಸೊಪ್ಪು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ. ಹೈದರಾಬಾದ್ ಸೈಡಲ್ಲೆಲ್ಲ ಇದೆ ಜಾಸ್ತಿ ಮಾಡೋದು. ಫ್ರೆಂಡ್ಸ್, ಇದು ಫ್ರೈ ಆಗಿದೆ. ನಾವು ಇದನ್ನು ಸಪ್ರೇಟಾಗಿ ಎತ್ಮಡಿಕೋಬೇಕು. ಇನ್ನು ಸಪ್ರೇಟಾಗಿ ಬೇರೆ ಇದೆ, ಅದನ್ನು ನಾವು ಹುರ್ಕೋಬೇಕು. ಫ್ರೆಂಡ್ಸ್, ಈಗ ಸಪ್ರೇಟಾಗಿ ನಾನು ಎಣ್ಣೆ ಹಾಕಿದ್ದೀನಿ, ಕಾದಿದೆ. ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈಗ. ಆಮೇಲೆ ಒಣಮೆಣಸಿನ್ಕಾಯಿ. ಇದಿಷ್ಟು ಫ್ರೈ ಆಗಬೇಕು ಚೆನ್ನಾಗಿ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಫ್ರೈ ಆಗಬೇಕು. ಆಮೇಲೆ ಹಳ್ಳುಪ್ಪು ಹಾಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಇವಾಗ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಆವಾಗಲೇ ನಾನು ಹೇಳ್ದಂಗೆ ಧನಿಯಾ ಪುಡಿ, ಹಚ್ಚಿಮೆಣಸಿನಕಾಯಿ ಪುಡಿ ಬೀಸಿಸಿರೋದು ಇದನ್ನು ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆನೂ ಬಿಟ್ಟಿದೆ ನೋಡಿ. ಇವಾಗ ನಾನು ರುಬ್ಕೊಂಡಿರೋದು ಕಡಲೆಕಾಯಿ ಬೀಜ, ಎಳ್ಳು, ಹುರ್ಗಡ್ಲೆ ಹಾಕಿ ರುಬ್ಬಿರೋದು ಇದನ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇನ್ನೊಂದು ಐಟಮ್ ಹಾಕಬೇಕು. ಗರಂ ಮಸಾಲ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಅದೇ ಇದು ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಬೇಯಲಿ. ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಫ್ರೆಂಡ್ಸ್, ಎಲ್ಲನೂ ಹಾಕಿದ್ದೀನಿ. ನೀರು ಎಲ್ಲ ಹಾಕಿದ್ದೀನಿ. ನಿಮಗೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ಮಾಡಿ ಇದು ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಬೇಯಲಿ.
ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ನೋಡಿ, ತುಂಬ ಚೆನ್ನಾಗಾಗಿದೆ. ಬಟ್ ಚಪಾತಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಜಾಸ್ತಿ ಹೈದರಾಬಾದ್ ಸೈಡಲ್ಲಿ ಮಾಡೋದು. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಲೈಕು ಸಬ್ಸ್ಕ್ರೈಬರ್ ಮಾಡಿ, ನಿಮ್ಮಿಂದ ನಾನು ಫ್ರೆಂಡ್ಸ್. ಓಕೆ, ಬಾಯ್.